ಹಂಸ ಟಿವಿ ಮತ್ತು ಡಿವಿಜಿ ವಾಯ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ 15/8/2024 ಗುರುವಾರ ಸಂಜೆ 5 ಗಂಟೆಗೆ ಈ ಎರಡೂ ಟಿವಿಯ ಒಂದು ಜಂಟಿ ಒಂದು ಸಂಯುಕ್ತ ಆಶ್ರಯದಲ್ಲಿ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಅಂತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಿಜಕ್ಕೂ ಅತ್ಯಂತ ಸಂತೋಷದ ಒಂದು ವಿಚಾರ. ಇದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಅನ್ನೋದಾದ್ರೆ ಏನು ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು, ಅದೇ ತರದ ಒಂದು ಕಾರ್ಯಕ್ರಮ. ಆದ್ರೆ ಈ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಕಾರ್ಯಕ್ರಮದಿಂದ ಬಂದಿರತಕ್ಕಂತ ಸ್ವಲ್ಪ ಮಟ್ಟಿನ ಒಂದು ಆದಾಯವನ್ನ ಈ ಎರಡೂ ಚಾನೆಲ್ನವರು ಕೂಡ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿನಿಯೋಗಿಸಬೇಕು ಅಂತ ಹೇಳಿ ಇದನ್ನ ಒಂದು ತೀರ್ಮಾನ ಮಾಡಿದ್ದಾರೆ. ಖಂಡಿತ ಈ ರೀತಿ ಮಾಧ್ಯಮಗಳು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾದಂತ ಈ ಒಂದು ಕೆಲವೊಂದು ಸ್ಕೀಮ್ಗಳನ್ನು ತಂದಿರತಕ್ಕಂಥದ್ದು ಇದು ಒಂದು ಹೊಸ ನಿಟ್ಟಿನಂತ ಒಂದು ಪ್ರಯೋಗ. ಖಂಡಿತ ಇದಕ್ಕೆ ಶುಭ ಆಗ್ಲಿ. ಅವತ್ತಿನ ದಿನ ಸಂಜೆ ನಾನು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ತಾವೆಲ್ಲರೂ ಬರಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ.